ಜನವರಿ 18ರಂದು ಶ್ರೀ ಶಿರೂರು ಮಠಾಧೀಶರನ್ನ ಸಂಪ್ರದಾಯಬದ್ಧವಾಗಿ ಪರ್ಯಾಯ ಪೀಠದಲ್ಲಿ ಕುಳ್ಳಿರಿಸಿ ಶ್ರೀಕೃಷ್ಣ ಪೂಜಾಧಿಕಾರ ಹಸ್ತಾಂತರಿಸಿ ನಿರ್ಗಮಿಸಲಿರುವ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ತಮ್ಮ ಅನೇಕ ಹೊಸ ಚಿಂತನೆಗಳ ಮೂಲಕ ಶ್ರೀಕೃಷ್ಣ ಸಂದೇಶವನ್ನ ವಿದೇಶಗಳಲ್ಲಿ ಸಾರಿದವರು. 4ನೇ ಬಾರಿ ಪರ್ಯಾಯ ಪೀಠ ಏರಿ 4 ದ್ವೈವಾರ್ಷಿಕ ಪರ್ಯಾಯಗಳನ್ನ ಯಶಸ್ವಿಯಾಗಿ ಪೂರೈಸಿದ ತೃಪ್ತಿ ಅವರದು. ಅವರ ಪರ್ಯಾಯ ಅವಧಿಯಲ್ಲಿ ಶ್ರೀಕೃಷ್ಣನನ್ನ ವಿವಿಧ ರೀತಿಯಲ್ಲಿ ಶೃಂಗರಿಸಿ ಭಕ್ತರ ಮನದಲ್ಲಿ ವಿವಿಧ ರೂಪಗಳ ಶ್ರೀಕೃಷ್ಣನ ಪಡಿಯಚ್ಚು ಶಾಶ್ವತವಾಗಿ ನೆಲೆಸುವಂತೆ ಮಾಡಿದವರು. ಅವರ ಶಿಷ್ಯರಾದ ಶ್ರೀ ಸುಸೀಂದ್ರ ತೀರ್ಥರು ಶ್ರೀಕೃಷ್ಣನ ಬಹಳ ಅಪೂರ್ವವಾದ ಅಲಂಕಾರ ಸೇವೆಯನ್ನ ಅವರು ಅತ್ಯುಚ್ಚ ಮಟ್ಟದಲ್ಲಿ ನಿರ್ವಹಿಸಿದ್ದಾರೆ. ಭಕ್ತರು ಕೂಡ ಶ್ರೀಕೃಷ್ಣನ ವಿವಿಧ ರೂಪಗಳಲ್ಲಿ ಅವತಾರಗಳನ್ನು ನೋಡಿ ಆನಂದಿಸಿದ್ದಾರೆ. ವಿದೇಶಗಳಲ್ಲಿ ತಮ್ಮ ಮಠಗಳನ್ನು ಸ್ಥಾಪಿಸಿರುವ ಪುತ್ತಿಗೆ ಸ್ವಾಮೀಜಿಯವರು ತಮ್ಮ ಈ ಬಾರಿಯ ಪರ್ಯಾಯವನ್ನ ವಿಶ್ವಗೀತ ಪರ್ಯಾಯ ಎಂದು ಕರೆದಿದ್ರು. ಅವರ ಮಹತ್ವಾಕಾಂಕ್ಷೆಯ ಲಕ್ಷಕಂಠ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪಾಲ್ಗೊಂಡಿದ್ರು. ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಿದ್ರು. ಪುತ್ತಿಗೆ ಮಠಾಧೀಶರಿಂದ ಭಾರತ ಭಾಗ್ಯ ವಿಧಾತ ಗೌರವವನ್ನ ಸ್ವೀಕರಿಸಿದ್ರು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸನ್ಯಾಸ ಸ್ವೀಕರಿಸಿ ಸುವರ್ಣ ಸಂವತ್ಸರ ಪೂರೈಸಿದ ಸ್ಮರಣೆಗಾಗಿ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥವನ್ನ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರ್ಪಿಸಿದ್ದಾರೆ. ಪರ್ಯಾಯ ಸಂದರ್ಭದಲ್ಲಿ ಪೂಜಾಧಿಕಾರ ಹಸ್ತಾಂತರಕ್ಕೆ ಸಾಕ್ಷಿಯಾಗುವ ಸರ್ವಜ್ಞ ಪೀಠಕ್ಕೆ ಸುವರ್ಣ ಕವಚವನ್ನ ಹೊದಿಸಿದ್ದಾರೆ. ಪುತ್ತಿಗೆ ಪರ್ಯಾಯ ಅವಧಿಯಲ್ಲಿ ಕನಕನ ಕಿಂಡಿಗೆ ಪ್ರಮೋದ ಮಧ್ವರಾಜ್ ಅವರು ಸೇವಾ ರೂಪದಲ್ಲಿ ಸುವರ್ಣ ಹೊದಿಕೆ ಹೊದಿಸಿ ದೇವರಿಗೆ ಸಮರ್ಪಿಸಿದ್ದಾರೆ. ಲಕ್ಷ್ಮೀ ನಾರಾಯಣನ್ ಎಂಬ ಭಕ್ತರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 70 ಸುವರ್ಣ ಹಾಳೆಗಳಲ್ಲಿ 700 ಶ್ಲೋಕಗಳನ್ನು ಬರೆಸಿ ಶ್ರೀಕೃಷ್ಣನಿಗೆ ಅರ್ಪಿಸಿದ್ದಾರೆ. ಭಗವದ್ಗೀತೆಯ ಬಗ್ಗೆ ವ್ಯಾಪಕ ಚಿಂತನ ಮಂಥನ ಜೊತೆಗೆ ಅರಿವು ಮೂಡಿಸುವಲ್ಲಿ ಪರ್ಯಾಯ ಪುತ್ತಿಗೆ ಮಠಾಧೀಶರು ಕೈಗೊಂಡ ಕೋಟಿ ಗೀತಾ ಲೇಖನ ಯಜ್ಞ ಪ್ರಮುಖ ಪಾತ್ರ ವಹಿಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಗೀತೆಯ ಸಾರ ಅನೇಕರಿಗೆ ಜೀವನದ ಬಿಕ್ಕಟ್ಟುಗಳನ್ನು ಎದುರಿಸುವ ಧೈರ್ಯವನ್ನ ನೀಡಿದೆ. ಈ ಹಿಂದಿನ ಪರ್ಯಾಯಗಳ ಸಮಯದಲ್ಲಿ ಪುತ್ತಿಗೆ ಸ್ವಾಮಿಗಳ ವಿಷಯದಲ್ಲಿ ಇದ್ದ ಸಮುದ್ರೋಲ್ಲಂಘನೆಯ ಆರೋಪ ಮುನ್ನೆಲೆಯಲ್ಲಿ ಪ್ರಸ್ತಾಪವಾಗ್ತಾ ಇತ್ತು. ನಿಷೇಧವನ್ನ ಮುರಿದಿದ್ದಾರೆ ಎಂಬ ಸಾಂಪ್ರದಾಯಿಕ ಎದುರಾಳಿಗಳ ಅಸಮಾಧಾನ ವಿರೋಧ ಈ ಬಾರಿ ಹಿನ್ನೆಲೆಗೆ ಸರಿದಿದೆ. ಅವರನ್ನ ತಾತ್ವಿಕ ಕಾರಣಕ್ಕಾಗಿ ವಿರೋಧಿಸುತ್ತಿದ್ದ ಸಂಪ್ರದಾಯ ನಿಷ್ಠರು ಈ ಬಾರಿ ಸ್ವಾಮೀಜಿ ಅವರ ಚಿಂತನಾ ಕ್ರಮವನ್ನ ಬೆಂಬಲಿಸಿದ್ದಾರೆ. ವಿಶಾಲ ಭಕ್ತ ಸಮೂಹವನ್ನ ಗಮನದಲ್ಲಿಟ್ಟುಕೊಂಡು ಸ್ವಾಮೀಜಿ ಕೈಗೊಂಡ ಗೀತಾ ಯಜ್ಞದ ಚಿಂತನೆ ದೇಶಾದ್ಯಂತ ಉಡುಪಿಯ ಹೆಸರನ್ನ ಜನಪ್ರಿಯಗೊಳಿಸಿದೆ. ಇಲ್ಲಿಯ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಕಸುವನ್ನು ತಂದಿದೆ. ಸಂತ ಸಮಾವೇಶ, ಅಂಚೆ ಚೀಟಿ ಪ್ರದರ್ಶನ, ಹಲಸು ಮಾವು ಮೇಳ, ದೇಶೀಯ ಉತ್ಪನ್ನ ಮಾರಾಟಕ್ಕೆ ಭಾರತ ಮೇಳ, ಶ್ರೀಕೃಷ್ಣನಿಗೆ 48 ದಿನಗಳ ಶ್ರೀಕೃಷ್ಣ ಮಂಡಲೋತ್ಸವ ಸಹಿತ ವೈವಿಧ್ಯಮಯ ಕಾರ್ಯಕ್ರಮಗಳು ಪುತ್ತಿಗೆ ಪರ್ಯಾಯದಲ್ಲಿ ನಡೆದಿವೆ. ನೂರಾರು ಮಂದಿ ಸಾಧಕರನ್ನ ಗುರುತಿಸಿ ಗೌರವಿಸಿದ ಕಾರ್ಯಗಳು ಸಮಾಜ ಮತ್ತು ಮಠವನ್ನ ಇನ್ನಷ್ಟು ನಿಕಟವಾಗಿಸಿವೆ. ನಿರ್ಗಮನ ಪರ್ಯಾಯ ಪೀಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ಈಗ 70ರ ಹರೆಯ. ಅವರು ಸನ್ಯಾಸ ಸ್ವೀಕರಿಸುವಾಗ ವಯಸ್ಸು 11 ವರ್ಷ, ಮೊದಲ ಪರ್ಯಾಯ ನಡೆಸುವಾಗ ವಯಸ್ಸು 13 ವರ್ಷ. ಜನವರಿ 18ರ ಮುಂಜಾವದಲ್ಲಿ ಪುತ್ತಿಗೆ ಮಠಾಧೀಶರಿಂದ ಪರ್ಯಾಯ ಪೂಜಾಧಿಕಾರ ಸ್ವೀಕರಿಸಲಿರುವ ಶಿರೂರು ಮಠಾಧೀಶರಿಗೆ 20ರ ಹರೆಯ. ಪರ್ಯಾಯ ಪೀಠದ ಹೊಣೆಗಾರಿಕೆ ಪೂರೈಸಿದ ಬಳಿಕ ಶ್ರೀ ಸುಗುಣೇಂದ್ರ ತೀರ್ಥರು ಮತ್ತೆ ವಿಶ್ವ ಸಂಚಾರಕ್ಕೆ ಅಣಿಯಾಗಲಿದ್ದಾರೆ. ಶ್ರೀಕೃಷ್ಣ ಸಂದೇಶ ಜಗತ್ತಿನಾದ್ಯಂತ ಸಾರುವ ತಮ್ಮ ಬದ್ಧತೆಯನ್ನು ಮುಂದುವರೆಸಲಿದ್ದಾರೆ.